ನನ್ನ ಹೆಸರು ಧನ್ವಿ ಕೆಪಿ. ನನ್ನ ಹೆಸರು ಲಕ್ಷ್ಮೀದೇವಿ. ನಾವು PMC GHPS ಚೆನ್ನಮ್ಮನಹಳ್ಳಿ, ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ತಯಾರಿಸಿದ ಮಾದರಿ ಮಳೆ ನೀರು ಸಂಗ್ರಹಣೆ ಮತ್ತು ಶುದ್ಧೀಕರಣ. ನೀರು ಒಂದು ಅಮೂಲ್ಯ ಸಂಪತ್ತು. ಭೂಮಿಯಲ್ಲಿ ಲಭ್ಯವಿರುವ ನೀರಿನ 3% ಮಾತ್ರ ಬಳಕೆಗೆ ಯೋಗ್ಯವಾಗಿದೆ. ಉಳಿದ 97% ನೀರು ಸಾಗರ ಮತ್ತು ಹಿಮದ ರೂಪದಲ್ಲಿ ಇರುವುದರಿಂದ ನಮಗೆ ಬಳಕೆಗೆ ಸಿಗುತ್ತಿಲ್ಲ. ಹಾಗಾಗಿ ನೀರನ್ನು ಉಳಿತಾಯ ಮಾಡುವುದು ಅತಿ ಮುಖ್ಯವಾಗಿದೆ. ಹಾಗಾಗಿ ಈ ಮಾದರಿಯನ್ನು ತಯಾರಿಸಿದ್ದೇವೆ. ಈ ಮಾದರಿಯ ಹೆಸರು ಮಳೆ ನೀರು ಸಂಗ್ರಹಣೆ ಮತ್ತು ಶುದ್ಧೀಕರಣ. ಮಳೆ ನೀರು ಪ್ರತಿದಿನ ಸಿಗುತ್ತಿಲ್ಲ. ಆದರೆ ಮಳೆ ಬಂದಾಗ ವ್ಯರ್ಥವಾಗಿ ಹರಿದು ಹೋಗುವ ನೀರಿನ ಪ್ರಮಾಣವೇ ಜಾಸ್ತಿ. ಆದ್ದರಿಂದ ಮಳೆ ಬಂದ ಸಂದರ್ಭದಲ್ಲಿ ಮಳೆಯ ನೀರನ್ನು ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿ ಅವಶ್ಯಕವಿದ್ದಾಗ ಬಳಸಬೇಕು. ಮಳೆ ನೀರು ಸಂಗ್ರಹವಾಗಿ ಗಿಡಗಳಿಗೆ ಹೋಗ್ತೈತೆ. ಅವುಗಳೆಂದರೆ ಬಟ್ಟೆ ಒಗೆಯಲು ಮತ್ತು ಪಾತ್ರೆ ತೊಳೆಯಲು ಹಾಗೂ ಶೌಚಾಲಯಗಳು ಮತ್ತು ಸ್ವಚ್ಛತಾ ಕಾರ್ಯಗಳಿಗೆ ಉಪಯೋಗಿಸಬಹುದು. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಸಂಗ್ರಹಿಸಿದ ನೀರು ಕಲುಷಿತವಾಗಬಹುದು. ಅದನ್ನು ಬಳಸಬೇಕಾದರೆ ಆ ನೀರನ್ನು ಶುದ್ಧೀಕರಿಸುವುದು ಬಹಳ ಮುಖ್ಯ. ಹಾಗಾಗಿ ಈ ರೀತಿಯ ಸರಳವಾದ ನೀರಿನ ಶೋಧಕವನ್ನು ತಯಾರಿಸಿದ್ದೇವೆ. ಸಂಗ್ರಹ ಮಾಡಿದ ನೀರನ್ನು ಈ ರೀತಿಯ ಶೋಧಕದಿಂದ ಹರಿಯಲು ಬಿಡಬೇಕು. ಮೊದಲನೇ ಹಂತದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು, ಇವು ನೀರಿನಲ್ಲಿ ಮುಳುಗುವ ಮತ್ತು ತೇಲುವ ವಸ್ತುಗಳನ್ನು ಶೋಧಿಸುತ್ತದೆ. ಎರಡನೇ ಹಂತದಲ್ಲಿ ಇದ್ದಿಲನ್ನು ಬಳಸಿದ್ದೇವೆ. ಇವು 50% ಕಲ್ಮಶಗಳನ್ನು ಹೀರಲ್ಪಡುತ್ತದೆ. ಮೂರನೇ ಹಂತದಲ್ಲಿ ಮರಳನ್ನು ಬಳಸಿದ್ದೇವೆ. ನಾಲ್ಕನೇ ಹಂತದಲ್ಲಿ ಹತ್ತಿಯನ್ನು ಬಳಸಿದ್ದೇವೆ. ಈ 4 ಹಂತದಲ್ಲಿ ಶುದ್ಧಿಯಾದ ನೀರು ಇಲ್ಲಿ ಸಂಗ್ರಹವಾಗುತ್ತದೆ. ಈ ಶುದ್ಧಿಯಾದ ನೀರನ್ನು ನಾವು ಅನೇಕ ಚಟುವಟಿಕೆಗಳಿಗೆ ಉಪಯೋಗಿಸಬಹುದು. ಧನ್ಯವಾದಗಳು.